ಈಗ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಮಿಸ್ಟೇಕ್ಸ್ಗಳು ಮಾಡೇ ಮಾಡ್ತೀವಿ, ಹೌದಲ್ವಾ? ಒಂದು ಮಗು ನಡಿಬೇಕಾದ್ರೆ, ಮಾತಾಡ್ಬೇಕಾದ್ರೆ ತೊದ್ದಲ್ ಬೀಳ್ತಾನೆ. ದಟ್ ಈಸ್ ಕಾಲ್ಡ್ ಗ್ರೋತ್. ಸೊ ಈಗ ಬಹಳಷ್ಟು ಜನ ಬೇರೆ ಬೇರೆ ವೃತ್ತಿಲಿಂದ ಈ ಬಿಸ್ನೆಸ್ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಫೇಲ್ ಆಗ್ಬಿಡ್ತಾರೆ. ಫೇಲ್ ಯಾಕೆ ಆಗ್ತಾರೆ? ಈ ಮಿಸ್ಟೇಕ್ಸ್ಗಳು ಹೆಂಗ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಬಹಳಷ್ಟು ಜನ ಬಿಸ್ನೆಸ್ ಮಾಡೋದಕ್ಕೆ ಬಂದು ಫೇಲ್ ಆಗ್ಬಿಡ್ತಾರೆ. ಫೇಲ್ ಆಗಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಸರ್ ನಾನು ಕರೆಕ್ಟ್ ಇದ್ದೀನಿ, ಈ ಬಿಸ್ನೆಸ್ ಕರೆಕ್ಟ್ ಇಲ್ಲ ಅಂತಂದೇಳಿ ಪ್ರಚಾರ ಮಾಡ್ಕೊಂತ ಹೋಗ್ತಾರೆ. ನಾನು ಕೂಡ ಒಬ್ಬನ ಅದರಲ್ಲಿ. ಯಾಕಂದ್ರೆ ನಾನು ಓದಿದ್ದು ಕೆಮಿಕಲ್ ಇಂಜಿನಿಯರು. ನನ್ನ ವಯಸ್ಸು ಅವಾಗ ತುಂಬಾ ಚಿಕ್ಕದಿತ್ತು. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೋದೆ. ನಾನು ಫೇಲ್ ಆದೆ. ಫೇಲ್ ಆಗಿದ ಕೂಡಲೇ ಇದು ಕೆಮಿಕಲ್ ಇಂಜಿನಿಯರ್, ಇದು ಇಂಜಿನಿಯರ್ ಓದೋರಿಗೆ, ಬುದ್ಧಿವಂತರಿಗೆ ಇಂಥ ಬಿಸ್ನೆಸ್ ಮಾಡಬಾರ್ದು, ಇವೆಲ್ಲ ದಡ್ರಿಗೆ, SLC ಫೇಲ್ ಆದವರಿಗೆ, ಅಂತವ್ರಿಗೆ ಇದು ಬಿಸ್ನೆಸ್. ಇಂಜಿನಿಯರ್ ಓದೋರಿಗೆ, ಜಾನ್ರಿಗೆ, ಡಾಕ್ಟರ್ಗೆ ಇಂಥ ಬಿಸ್ನೆಸ್ ಅಲ್ಲ, ಇದು ಹೊಲಸು ಬಿಸ್ನೆಸ್ ಇದು ಅಂತ ನನಗೆ ಅನಿಸ್ತಾ ಇತ್ತು ಒಳಗಡೆಯಿಂದ. ಸೊ ಕಾರಣ ಏನು ಅಂತಂದು ಹೇಳಿದ್ರೆ, ನನಗೆ ಇದರಲ್ಲಿರೋ ಸಿಸ್ಟಮ್ ಐಡಿಯಾಸೇ ಗೊತ್ತಿರಲಿಲ್ಲ. ಯು ಗಾಟ್ ಮೈ ಪಾಯಿಂಟ್. ಸೊ ಒಂದೇದು ಈಗ ಹೇಳ್ಕೊಡ್ತೀನಿ ನಾನು. 10 ಮಿಸ್ಟೇಕ್ಸ್ ಅಲ್ಲಿ 4 ಮಿಸ್ಟೇಕ್ಸ್ ಹೇಳ್ಕೊಟ್ಟಿದ್ದೆ ಅವಾಗ್ಲೇ. 5ನೇ ಮಿಸ್ಟೇಕ್ಸ್ ಏನ್ ಮಾಡಬಾರ್ದು? ಓಕೆ, ನೆಗ್ಲೆಕ್ಟಿಂಗ್ ಯುವರ್ ರಿಟೇಲ್ ಸೇಲ್ಸ್. ಈಗ ನಾನು ಇಲ್ಲಿ ಒಂದು ಇನ್ಕಮ್ ಇದೆ ನಮ್ಮಲ್ಲಿ, ಏನು ಅಂತಂದು ಹೇಳಿದ್ರೆ, ಸೊ ನೀವು ರಿಟೇಲ್ ಮಾಡ್ಬೋದು. ರಿಟೇಲ್ ಅಂತಂದು ಹೇಳಿದ್ರೆ, ಯಾರು ಇಲ್ಲಿ ಮೆಂಬರ್ ಆಗಿದ್ದಾರೆ ಈ ಬಿಸ್ನೆಸ್ ಅಲ್ಲಿ, ಅವ್ರಿಗೆ DP ರೇಟ್, ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಆರ್ ಡಿಸ್ಕೌಂಟ್ ಪ್ರೈಸ್ ಅಂತ ಹೇಳ್ತಾರೆ. DP ಅಂದ್ರೆ, MRP ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಅನ್ಕೊಳ್ಳಿ, ಇದೊಂದು ಪೆನ್ ಇದೆ, ಇದರ ಬೆಲೆ 100 ರೂಪಾಯಿ MRP. ಓಕೆ, ಇದು DP ರೇಟ್ ಏನು ಅಂದ್ರೆ 80 ರೂಪಾಯಿ ಅಂತ. ಸೊ ಇದು ಮೆಂಬರ್ಗಳಿಗೆ ಈ ಪೆನ್ನು 80 ರೂಪಾಯಿಗೆ ಸಿಗುತ್ತೆ. ಸೊ ಈಗ ಕೆಲವೊಬ್ರು ಇರ್ತಾರೆ, ನನ್ನ ಮೆಂಬರ್ ಆಗಲ್ಲ, ನನಗೇನು ಬೇಡ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ನನಗೆ ಹಂಗಿದೆ ಹಿಂಗಿದೆ, ಈ ಕಂಪ್ನಿ ಏನು ಬೇಡ, ಈ ಟ್ರೈನಿಂಗು ಮೀಟಿಂಗು ಗೀಟಿಂಗ್ ಏನು ಬೇಡ, ನನಗೆ ಪ್ರಾಡಕ್ಟ್ಸ್ ಮೇಲೆ ತುಂಬಾ ನಂಬಿಕೆ ಇದೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನನಗೆ ದಯವಿಟ್ಟು ಪ್ರಾಡಕ್ಟ್ ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಾಡಕ್ಟ್ಸ್ ಅಲ್ಟಿಮೇಟ್ ರಿಸಲ್ಟ್ಸ್ ಇದೆ, ಈ ರೀತಿ ಹೇಳೋರು ಇರ್ತಾರೆ. ಅವಾಗ ನೀವೇನಂತಾರೆ, ಇಲ್ಲ ಇಲ್ಲ ಇಲ್ಲ, ನೀವು ಮೆಂಬರ್ ಆಗ್ಲೇಬೇಕು, ನೀವು ಮೀಟಿಂಗ್ ಕುತ್ಕೊಳ್ಳೇಬೇಕು, ಹಂಗೆ ಹೇಳ್ಬಿಡ್ತಾರೆ. ಅವಾಗ ಅವರು, ಸರಿ ಬಿಡಿ ಸರ್, ನೀವು ಬೇಡ, ನಿಮ್ ಪ್ರಾಡಕ್ಟ್ ಬೇಡ, ನಾನು ಬಿಟ್ಬಿಡಿ ಹಂಗಾದ್ರೆ ಅಂತ ಹೇಳ್ತಾರೆ. ಸೊ ಆ ರೀತಿ ನೀವು ಮಾಡಬೇಡಿ ಸ್ನೇಹಿತರೆ. ಇದಕ್ಕೆ ರಿಟೇಲ್ ಸೇಲ್ಸ್ ಅಂತ ಹೇಳಿದ್ರೆ, ನೀವು ಏನು ಪ್ರಾಡಕ್ಟ್ DP ರೇಟಿಗೆ ಅಂದ್ರೆ 80 ರೂಪಾಯಿಗೆ ಈ ಪೆನ್ ಅನ್ನ ತಗೊಂಡು, ಯಾರು ಬಿಸ್ನೆಸ್ ಮಾಡಕ್ ಇಷ್ಟ ಇಲ್ಲ, ನಾನು ಕಸ್ಟಮರ್ ಆಗಿರ್ತೀನಿ, ನನಗೆ ಮೆಂಬರ್ ಬೇಡ, ನನಗೆ ಏನು ಬೇಡ, ನನಗೆ ಎಷ್ಟು ಇದ್ರ ರೇಟ್ ಹೇಳಿ ದುಡ್ಡು ತಗೊಳ್ಳಿ, ನನಗೆ ಇದನ್ನ ಕೊಡಿ ಅಂತಾರಲ್ಲ, ಅಂತವ್ರಿಗೆ ನೀವು ರಿಟೇಲ್ ಪ್ರಾಫಿಟ್ ಮಾಡ್ಬೋದು. ಈ ರೀತಿ ರಿಟೇಲ್ ಪ್ರಾಫಿಟ್ ಮಾಡೋದ್ರಿಂದ ನಿಮಗೆ ಶೇಕಡ 30% ರಿಯಾಯಿತಿ ಸಿಗುತ್ತೆ ಪ್ರತಿ ಪ್ರಾಡಕ್ಟಿನ ಮೇಲೆ. ಅನ್ಕೊಳ್ಳಿ, ನೀವು ಒಂದು ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಬಿಸ್ನೆಸ್ಸಿನ MRP ಮಾಲನ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಂಟರಿಗೆ, ಅವರಿಗೆ ಇವರಿಗೆ ಕೊಟ್ರಿ. ಸೊ ಎಷ್ಟು? 1 ಲಕ್ಷ ವರ್ತ್ MRP ಪ್ರಾಡಕ್ಟ್ ಅನ್ನ ನೀವು ಇವರಿಗೆ, ನಿಮ್ಮ ಸ್ನೇಹಿತರಿಗೆ ಕೊಟ್ರಿ ಒಂದು ತಿಂಗಳಲ್ಲಿ. ಸೊ ನಿಮ್ಮ ಕೈಯ ಮೇಲೆ ಮಿಕ್ಕುವಂತಹ ರಿಟೇಲ್ ಪ್ರಾಫಿಟ್ ಇನ್ಕಮ್ ಏನು ಅಂದ್ರೆ 30,000 ರೂಪಾಯಿ. ಇದು ಡೈರೆಕ್ಟ್ 30,000 ರೂಪಾಯಿ ನಿಮ್ಮ ಕೈ ಮೇಲೆ ಮಿಕ್ಕುತ್ತೆ. ಇದ್ರ ಫಾರ್ಮುಲಾ ಏನು ಗೊತ್ತಾ? MRP ಮೈನಸ್ DP. ನೋಡಿ, MRP 100 ರೂಪೀಸ್, DP 80 ರೂಪಾಯಿ ಅಂದೆ ಎಕ್ಸಾಂಪಲ್ಗೆ, 70 ರೂಪಾಯಿ ಅಂತ ಇದ್ರ ಪ್ರಕಾರ ಹೇಳಂಗಾದ್ರೆ. ಸೊ MRP 100, DP 70 ರೂಪಾಯಿ. ಸೊ ಈ ಪೆನ್ನನ್ನು ನಿಮ್ಮ ಸ್ನೇಹಿತರಿಗೆ ಕೊಟ್ರಿ, ಇಷ್ಟಕ್ಕೆ 100 ರೂಪೀಸಿಗೆ. ನೀವು ಕಂಪನಿಲಿಂದ ಎಷ್ಟಕ್ಕೆ ಬೈ ಮಾಡಿದ್ರಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಅಥವಾ ಆಸ್ ಎ ಮೆಂಬರ್ ಆಗಿ? 70 ರೂಪಾಯಿಗೆ. ಸೊ ಇದ್ರ ಮೇಲೆ ನಿಮ್ಮ ಸ್ನೇಹಿತ ಕೊಟ್ಟಿದ್ರಲ್ಲಿ 100 ರೂಪಾಯಿ ಮೈನಸ್ 70 ರೂಪಾಯಿ ಮಾಡಿದ್ರೆ 30 ರೂಪಾಯಿ. ಸೊ ಇದ್ರ ಮೇಲೆ ನೀವು ಎಷ್ಟು ದುಡಿದ್ರಿ? ರಿಟೇಲ್ ಪ್ರಾಫಿಟ್ 30 ರೂಪಾಯಿ ದುಡಿದ್ರಿ. ಯಾಕಂದ್ರೆ ಪ್ರತಿ ಪ್ರಾಡಕ್ಟಿನ ಮೇಲೆ 10% ಹಿಡಿದು ಶೇಕಡ 30% ವರೆಗೂ ರಿಯಾಯಿತಿ ಇದೆ. ಕೆಲವೊಂದು ಚಿಕ್ಕ ಐಟಮ್ಗಳು ಬರುತ್ತೆ ಫ್ಯೂಚರ್ ಅಲ್ಲಿ, ಅದ್ರ ಮೇಲೆ ಜಾಸ್ತಿ ರಿಯಾಯಿತಿ ಕೊಡಕ್ ಬರಲ್ಲ, ಜಾಸ್ತಿ ಡಿಸ್ಕೌಂಟ್ ಕೊಡಕ್ ಬರಲ್ಲ. ಈ ಹೆಲ್ತ್ ಪ್ರಾಡಕ್ಟ್ಸ್ ಏನ್ ಪ್ರೆಸೆಂಟ್ ಇದಾವೆ ಅದು ಎಲ್ಲವೂ 30% ರಿಯಾಯಿತಿ ಇದೆ. ಇದು ಎಲ್ರಿಗೂ, ನಿನ್ನೆ ಜಾಯ್ನ್ ಆದವನು, ನಾಳೆ ಜಾಯ್ನ್ ಆದವನು, ಇವತ್ತು ಜಾಯ್ನ್ ಆದವನು, ಯಾವ ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆದವರು ಕೂಡ ಈ ಬಿಸ್ನೆಸ್ ಮಾಡಿ ದುಡ್ಡನ್ನ ಬಹುದು. ಸೊ ಇಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಮೆಂಬರ್ ಮಾಡ್ತೀನಿ ಅಂತ ಓಡಾಡ್ತಿರ್ತಾರೆ. ಸ್ನೇಹಿತರೆ, ನೀವು ಮೆಂಬರೇ ಮಾಡ್ಬೇಕು ಅಂತಂದೇನಿಲ್ಲ.
you can give this product to your neighbors, parents, ಸಿಸ್ಟರ್ಸ್, ಬ್ರದರ್ಸ್, ಎನಿಬಡಿ. ಕ್ಲಿಯರ್? ರಿಟೇಲ್ ಬಿಸ್ನೆಸ್ ಮಾಡ್ಬೋದು. ಸೊ ಇಲ್ಲಿ ಬಹಳ ಜನ ಏನ್ ಮಾಡ್ತಾರಂದ್ರೆ ಈ ರಿಟೇಲ್ ಬಿಸ್ನೆಸ್ ನ ನೆಗ್ಲೆಕ್ಟ್ ಮಾಡ್ತಾರೆ. ಸರ್ ಅವನು 3,000 ರೂಪಾಯಿ ಕೊಟ್ಟು ಪ್ರಾಡಕ್ಟ್ ತಗೊಳಲ್ಲಂತೆ ಸರ್. ನಾನು ಹೇಳ್ತೀನಲ್ಲ ಸ್ನೇಹಿತರೆ, ಒಂದೇ ಒಂದು ಪೇಸ್ಟ್ ಕೊಟ್ಟು ಬನ್ನಿ, MRP ರೇಟಿಗೆ ಒಂದೇ ಪೇಸ್ಟ್ ಕೊಟ್ಟು ಬನ್ನಿ, ಲೆಟ್ ಹಿಮ್ ಯೂಸ್. ಈ ರೀತಿ ಅಂಗಡಿಯಲ್ಲಿ ಸೇಲ್ ಮಾಡಿ, ಮನೆಯಲ್ಲಿ ಸೇಲ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯಲ್ಲಿ ಸೇಲ್ ಮಾಡಿ, ಸೊ MRP ಬೆಲೆಗೆ ಕೊಡಿ. ಸೊ ಲೆಟ್ ದಮ್ ಎಂಜಾಯ್ ಸಿಂಗಲ್ ಸೋಪ್, ಲೆಟ್ ದಮ್ ಎಂಜಾಯ್ ಸಿಂಗಲ್ ಪೇಸ್ಟ್. ರಿಟೇಲ್ ನೋಡಪ್ಪ, ಸಿಂಗಲ್ ತಗೊಂಡ್ರೆ MRP ಕೊಡ್ಬೇಕು, ಇಲ್ಲ ಪ್ಯಾಕೇಜ್ ಅಲ್ಲಿ ತಗೋ, ನಿನಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಾವೇ ಕೊಡ್ತೀವಿ. ಅವ್ನು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಪ್ಯಾಕೇಜ್ ಅಲ್ಲಿ ತಗೊಂತಾನೆ, ಒಂದೊಂದೇ ಬೇಕು ಅಂದ್ರೆ MRP ಕೊಡಿ. ಮಾಡ್ಬಿಟ್ಟು ನೀವು ಕೈ ಮೇಲೆ ದುಡ್ಡು ಮಾಡಿ. ಸೊ ಆಗ ನಿಮ್ಗೆ ಏನಾಗುತ್ತೆ, ಈ ಪೆಟ್ರೋಲ್ ಖರ್ಚು, ಮೊಬೈಲ್ ಖರ್ಚು, ಅದು ಇದು ಎಲ್ಲ ನಿಮಗೆ ಮಿಕ್ಕುತ್ತೆ. ಸೊ 30% ಮಾರ್ಜಿನ್ ಯಾರು ಕೊಡ್ತಾರೆ? ಇವತ್ತು ಈ ಕಿರಾಣಿ ಅಂಗಡಿ ಇಟ್ಟಿರ್ತಾರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಕೇಳಿ, ಸರ್ ನಿಮ್ದು ಎಷ್ಟಿದೆ ಮಾರ್ಜಿನ್ ಅಂತ. ಎಲ್ಲ ರಿಟೇಲ್ ಪ್ರಾಫಿಟ್ಗಳು 5%ಲಿಂದ 15% ವರೆಗೂ ಕೊಡ್ತಾರೆ. ಯಾವ್ದಾರು ಕಿರಾಣಿ ಅಂಗಡಿಯಲ್ಲಿ ಹೋಗಿ, ಸರ್ ಕೋಲ್ಗೇಟಿಗೆ ಎಷ್ಟಿದೆ ಮಾರ್ಜಿನು, ಫೇರ್ ಅಂಡ್ ಲವ್ಲಿಗೆ ಎಷ್ಟಿದೆ, ಇದಕ್ಕೆ ಎಷ್ಟಿದೆ, ಕಿರಾಣಿ ಐಟಮ್ಸ್ಗಳು ನೀವೆಲ್ಲ ಸೇಲ್ ಮಾಡ್ತಿರೋ ಅಂತ. ಎಲ್ಲರೂ 5%, 3%, 10%, ಮ್ಯಾಕ್ಸಿಮಮ್ 15%. ಬಟ್ ಇಲ್ಲಿ ನಿಮಗೆ 30% ರಿಯಾಯಿತಿ ಸಿಗ್ತಾ ಇದೆ. ಅದನ್ನ ಎಂಜಾಯ್ ಮಾಡಿ, ಅದರಿಂದ ದುಡ್ಡು ಮಾಡ್ಕೊಳ್ಳಿ. ಸೊ ಬಹಳಷ್ಟು ಜನ ಈ ಬಿಸ್ನೆಸ್ ಅಲ್ಲಿ ಬರ್ತಾರೆ, ರಿಟೇಲ್ ಪ್ರಾಫಿಟೇ ಮಾಡಲ್ಲ. ನೀವು ಸ್ಟಾಲ್ ಹಾಕ್ರಿ, ನೀವು ಶೋರೂಮ್ ಅಲ್ಲಿ ಇಡಿ, ನಿಮ್ಮ ಆಫೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ, ನಿಮ್ಮ ಮನೆಯಲ್ಲಿ ಶೋಕೇಸ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಡಿಸ್ಪ್ಲೇ ಮಾಡಿ. ಏನಿದು ಅಂತ ಕೇಳಿದ್ರೆ, ಐ ಆಮ್ ಸ್ಪ್ರೆಡ್ಡಿಂಗ್ ಅವೇರ್ನೆಸ್, ಹೆಲ್ತ್ ಅವೇರ್ನೆಸ್ ಅಂತಂದು ಹೇಳಿ. ಸೊ ಈ ರೀತಿ ನೀವು 1000 ನಮ್ನಿ ದುಡ್ಡು ಮಾಡ್ಬೋದು, 1000 ತರ ನೀವು ಮುಂದೆ ಹೋಗ್ಬೋದು. ಐಡಿಯಾಗಳು ಇನ್ನೂ ಮುಂದೆ ಈಗ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ 5ನೇ ಮಿಸ್ಟೇಕ್ ಏನ್ ಮಾಡ್ತಾರೆ ಜನ ಅಂದ್ರೆ, ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳೋದಿಲ್ಲ, ಆ ರಿಟೇಲ್ ಪ್ರಾಫಿಟ್ ತಗೊಳೋದಿಲ್ಲ, ರಿಟೇಲ್ ಬಿಸ್ನೆಸ್ ಮಾಡೋದಿಲ್ಲ. ಹಾಗಾಗಿ ಅವರಿಗೆ ಇನ್ಕಮ್ ಅಲ್ಲಿ ಕೈಗೆ ಮುಟ್ಟಲ್ಲ ದುಡ್ಡು. ನಮಗೆ ಇನ್ಕಮ್ ಬರ್ಲಿಲ್ಲ ಅನ್ಕೊಂತ ಓಡಾಡ್ತಾರೆ. ಎರಡನೇದೇನು ಅಂತಂದ್ರೆ ಹೇಳಿದ್ರೆ, ಕಸ್ಟಮರ್ಸ್ಗಳು ಕ್ರಿಯೇಟ್ ಆಗಲ್ಲ. ನೀವು ರಿಟೇಲ್ ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ನಿಮಗೆ ಹೊಸ 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 ಕಸ್ಟಮರ್ಗಳು ಕ್ರಿಯೇಟ್ ಆಗಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಎಲ್ರಿಗೂ ಹೋಗಿ ಮೀಟ್ ಆಗಿ ಬನ್ನಿ. ನಿಮ್ಮ ವಟಾರದಲ್ಲಿ ಯಾರಿದ್ದಾರೆ ಮೀಟ್ ಆಗಿ. ನಿಮ್ಮ ಆಫೀಸಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳಿ, ಒಂದೇ ಪೇಸ್ಟ್ ಕೊಡಿ, ಫ್ರೀ ಕೊಡಬೇಡಿ, ಡಿಸ್ಕೌಂಟಿಗೂ ಕೊಡಬೇಡಿ. ನೀವು ಫ್ರೀ ಕೊಟ್ರೆ ರಿಸಲ್ಟ್ ಬರಲ್ಲ. ಸ್ವಲ್ಪ ನಾನು ಮುಂದಕ್ಕೆ ಹೋಗ್ತೀನಿ. ಸೊ 6ನೇ ಪಾಯಿಂಟ್ ಏನು ಅಂದ್ರೆ, ನಾವು ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾರ್ ಮಾತು ಕೇಳ್ಬೇಕು, ಯಾರ್ ಮಾತು ಕೇಳ್ಬಾರ್ದು ಅನ್ನೋದು ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ನಾವು ಅನ್ಕೊಂತೀವಿ, ನಾನು ಹೆಂಗಿದ್ದೀನಲ್ಲ ಹಿಂಗೆ ಬಿಸ್ನೆಸ್ ಮಾಡ್ತೀನಿ, ನಾನು ಯಾರ ಜೊತೆಗಿದ್ದೀನಲ್ಲ ಅವ್ರ ಜೊತೆಗೆ ಇದ್ದೇ ಬಿಸ್ನೆಸ್ ಮಾಡಿ ತೋರಿಸ್ತೀನಿ, ನಾನು ಅಲ್ಲೇ ಗೆದ್ದು ತೋರಿಸ್ತೀನಿ, ಅವನ ಜೊತೆಗೆ ಇರ್ತೀನಿ, ಬಟ್ ಇಲ್ಲಿಗೆ ಬಿಸ್ನೆಸ್ ಮಾಡ್ತೀನಿ. ಹೀಗೆ ನಾವೆಲ್ಲ ಮಾಡ್ಕೊಂತೀವಿ. ಇದು ಸಾಧ್ಯ ಇಲ್ಲ ಸ್ನೇಹಿತರೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಸರ್ಕಲ್. ನೀವು ಅನ್ಕೊಂಡ್ರಿ ನೀವು ಇಲ್ಲಿದ್ದೀರಾ, ನಿಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ, ನಿಮ್ಮ ಅಕ್ಕಪಕ್ಕದವ್ರು, ಅಣ್ಣ ತಮ್ಮ ತಂಗಿ ಸ್ನೇಹಿತರು ಎಲ್ಲ ಒಂದು ಸರ್ಕಲ್ ಅಲ್ಲಿ ನೀವಿದ್ದೀರಾ, ಒಂದು ಕುಟುಂಬದಲ್ಲಿ, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲಿ ನೀವಿದ್ದೀರಾ. ಇಲ್ಲಿದ್ರೆ ಇವ್ರು ಯಾರು ಕನಸು ಉಳ್ಳವರಾಗಿರಲ್ಲ. ಅಕಸ್ಮಾತ್ ಕನಸು ಉಳ್ಳವರಾಗಿದ್ರೆ ಇವ್ರ ಜೊತೆಗೆ ಇರಿ. ನೋಡಿ, ಈ 4 ಜನ ಜಾಬ್ ಮಾಡ್ತಾ ಇದಾರೆ, ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಟ್ರಿ. ಇವ್ರು 4 ಜನ ಸಾಟರ್ಡೆ ಸಂಡೇ ಎಣ್ಣೆ ಹೊಡೆಯಕ್ ಕರೀತಾರೆ, ಪಿಕ್ಚರಿಗೆ ಹೋಗೋಣ ಬಾ ಅಂತಾರೆ. ಯಾಕಂದ್ರೆ ಇವರಿಗೆ ಕನಸು ಏನ್ ಗೊತ್ತಾ, ತಿಂಗಳ ಸ್ಯಾಲ್ರಿ ತಗೋಬೇಕು, ಅಷ್ಟೇ ಕನಸು. ಲಿಮಿಟೆಡ್. ನಾನೊಂದು ಕಂಪನಿ ತೆಗಿಬೇಕು, ನಾನು 200 ಜನ ಕೆಲ್ಸಕ್ಕೆ ಇಡ್ಕೋಬೇಕು, ನಾನು ಸ್ಯಾಲ್ರಿ ನಂಬ್ಕೊಂಡ್ ಬದುಕಬಾರ್ದು, ನನ್ನ ಲೈಫಲ್ಲಿ ಇನ್ನೊಂದೇನಾದ್ರೂ ಹೊಸಾದ್ ಮಾಡ್ಬೇಕು, ಇವೆಲ್ಲ ಕನಸೇ ಇರಲ್ಲ ಅವ್ರಿಗೆ. ಫ್ರೈಡೆ ನೈಟ್ ನಡಿ ಇವತ್ತು ಪಬ್ಬಿಗೆ ಹೋಗೋಣ, ಇವತ್ತು ಬಿಸ್ನೆಸ್ ರಜಾ, ಇವತ್ತಿನ ಸೋಮವಾರ ಬಂತು, ಯಾಕಪ್ಪ ಸೋಮವಾರ ಬರುತ್ತೆ ಅನ್ಕೊಂತ ಜೀವನ ಶುರು ಮಾಡ್ತಾರ. ಅವ್ರಿಗೆ ಹೋಗಿ ಕೇಳಿ, ಎಕ್ಸ್ಕ್ಯೂಸ್ ಮೀ, ವಾಟ್ ಈಸ್ ಯುವರ್ ಡ್ರೀಮ್ ಅಂತ. ನನ್ನ ಡ್ರೀಮ್ ಏನ್ ಗೊತ್ತಾ, ಗೌರ್ಮೆಂಟ್ ಹಾಲಿಡೇಗಳು ಈ ತಿಂಗಳಲ್ಲಿ ಜಾಸ್ತಿ ಬರಬೇಕು. ನನ್ನ ಡ್ರೀಮ್ ಏನ್ ಗೊತ್ತಾ, ಈ ತರ. ಇಷ್ಟೇ ಲಿಮಿಟೆಡ್ ಡ್ರೀಮ್ಸ್. ಇವ್ರಿಗೆ ಏನಂತೀವಂದ್ರೆ ಡ್ರೀಮ್ಲೆಸ್ ಪೀಪಲ್ಸ್ ಅನ್ಬೋದು. ಇಂಥ ಡ್ರೀಮ್ಲೆಸ್ ಪೀಪಲ್ಸ್ ಜೊತೆಗೆ ನೀವು ಹೇಗೆ ಇದ್ದು ಸಾಧನೆ ಮಾಡೋದಕ್ಕೆ ಸಾಧ್ಯ? ಸರ್ ಹಂಗಂತಂದ್ರೆ ನನ್ ಗಂಡಗ್ ಬಿಡು ಅಂತೀರಾ? ನಮ್ಮ ಅಕ್ಕ ಅಮ್ಮನಿಗೆ ಬಿಟ್ಟು ನಾನು ಇರ್ಬೇಕಾ?
ನನ್ನ ಸ್ನೇಹಿತ ಸರ್, ಚಡ್ಡಿ ದೋಸ್ತ ಅವನು, ಸಣ್ಣವ್ರಲಿಂದ ಬೆಳೆದಿದ್ದಾನೆ ಅವನ ಜೊತೆಗೆ. ಅವನಿಗೆ ಬಿಟ್ಟು ಇರೋಕ್ಕಾಗತ್ತಾ? ಕರೆಕ್ಟ್, ನೀವ್ ಹೇಳಿದ್ದು ಡ್ರೀಮ್ ಜೊತೆಗೆ ಇರಬಾರ್ದು ಅಂತ. ಬಟ್ ಅಪ್ಪ ಅಮ್ಮಗೂ ಡ್ರೀಮ್ ಇಲ್ಲ, ಹಂಗಾದ್ರೆ ನಮ್ಮ ಮನೇಲಿ ಇರಬಾರ್ದ? ನನ್ನ ಗಂಡ ನನ್ನ ಹೆಂಡತಿಗೂ ಡ್ರೀಮ್ ಇಲ್ಲ, ಹಂಗಾದ್ರೆ ನಾನು ಇರಬಾರ್ದ? ನನ್ನ ಮಕ್ಕಳಿಗೆ ಡ್ರೀಮ್ ಇಲ್ಲ. ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಅಂಥವ್ರ ಬಗ್ಗೆ ಅಥವಾ ಅಂಥವ್ರ ಮಾತು ಕೇಳಬಾರ್ದು ಅಂತ ನಾನು. ಅವ್ರ ಜೊತೆನ ಬಿಟ್ಬಿಡಿ ಅಂತಂದಲ್ಲ. ನೀವ್ ಏನಾಗ್ಬೇಕು ಅದನ್ನ ಯೋಚನೆ ಮಾಡಿ, ಅವ್ರ ಮಾತು ಕೇಳಿ. ನೀವು ಜಾಬ್ ಹೋಲ್ಡರ್ ಆಗ್ಬೇಕು, ನಿಮಗೆ ತಿಂಗಳ ತಿಂಗಳ ಸಂಬಳ ಬೇಕು ಅಂದ್ರೆ ಜಾಬ್ ಮಾಡೋರ್ ಮಾತು ಕೇಳಿ. ನೀವು ಬಿಸ್ನೆಸ್ ಓನರ್ಸ್ ಆಗ್ಬೇಕು, ನೀವು ಲೈಫಲ್ಲಿ ದುಡ್ಡು ಬೇಕು, ಕೋಟಿ ಕೋಟಿ ಹಣ ಮಾಡ್ಬೇಕು ಅಂದ್ರೆ ಯಾರು 1 ಕೋಟಿ ಹಣ ಮಾಡಿದ್ದಾರೆ ಅವ್ರ ಮಾತು ಕೇಳಿ. ಹಿಂಗ್ ಹೇಳ್ತಾ ಇದ್ದೀನಿ ನಾನು. ಈಗ ನೀವು ಫುಟ್ಬಾಲ್ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಪಟ್ಬಿಟ್ಟು ನೀವು ಕ್ರಿಕೆಟ್ ಕೋಚಿಂಗಿಗೆ ಹೋದ್ರೆ ಯಾವಾಗ ನೀವು ಫುಟ್ಬಾಲ್ ಪ್ಲೇಯರ್ ಆಗ್ತೀರಾ? 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ? ಇಲ್ಲ. ಸೊ ನಮ್ಮ ಇಂಡಿಯನ್ಸಿಗೆ ಒಂದು ಬೇಸಿಕ್, ಓಕೆ, ನಮ್ಮ ಇಂಡಿಯನ್ಸಿಗೆ ಒಂದು ಬೇಸಿಕ್ ನಾಲೆಡ್ಜ್ ಏನಿಲ್ಲ ಅಂತಂದ್ ಹೇಳಿದ್ರೆ, ಆಕ್ಚುಲಿ ಇದು ನಮಗೆ ಪ್ರೈಮರಿ ಸ್ಕೂಲಲ್ಲಿ ಕಲಿಸ್ಕೊಟ್ಟಿದ್ರೆ ನಮ್ಮ ಇಂಡಿಯಾ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತಿತ್ತು ಅಂತ ನನಗೆ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ ನೋಡಿ, ಅದು ಏನು ಅಂತ ನಾನು ಹೇಳ್ತೀನಿ. ನಮಗೊಂದು ಬೇಸಿಕ್ ನಾಲೆಡ್ಜ್ ಏನಿಲ್ಲ ಗೊತ್ತಾ? ನಾವ್ ಏನ್ ಆಗ್ಬೇಕು, ಅಂದ್ರೆ ಯಾರ ಮಾತೇ ಕೇಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಏನಾಗ್ಬೇಕು ಮೊದ್ಲೇ ಪಾಠ ನಮಗೆ ಗೊತ್ತಿಲ್ಲದ್ದು, ಆ ಪಾಠ ಇಲ್ಲ ನಮ್ಮ ಸಬ್ಜೆಕ್ಟ್ ಅಲ್ಲಿ. ಎರಡನೇದು, ನಾವ್ ಏನ್ ಆಗ್ಬೇಕು ಅಂದ್ರೆ ಯಾರ ಮಾತು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಪೊಲೀಸ್ ಆಗ್ಬೇಕಂದ್ರೆ ಪೊಲೀಸ್ ಮಾತು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಲಾಯರ್ ಆಗ್ಬೇಕಂದ್ರೆ ಲಾಯರ್ ಮಾತು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಊರ್ ಮಂದಿ ಮಾತೆಲ್ಲ ಕೇಳ್ತೀವಿ, ನಾವು ಕನ್ಫ್ಯೂಷನ್ ಆಗ್ಬಿಡ್ತೀವಿ. ನಾವ್ ಈ ಕಡೆ ಪೊಲೀಸು ಆಗಲ್ಲ, ಈ ಕಡೆ ಲಾಯರು ಆಗಲ್ಲ, ಈ ಕಡೆ ಡಾಕ್ಟರು ಆಗಲ್ಲ. ಅದೇನೋ ಅಪ್ಪ ಅಮ್ಮ ಮಾಡಿದ ಅದೃಷ್ಟ ಇದ್ರೆ, ಏನೋ ನಾವು ಸ್ವಲ್ಪ ಕಷ್ಟಪಟ್ಟು ಓದಿದ ಅದೃಷ್ಟ ಇದ್ರೆ ನಮ್ ಕರಿಯರ್ ಎಲ್ಲ ಒಂದ್ ಕಡೆ ಸೆಟ್ ಆಗುತ್ತೆ. ಇಲ್ಲ ಅಂದ್ರೆ ಅಬ್ಬೆಪಾರಿಗಳಾಗ್ಬಿಡ್ತೀವಿ. ಇವತ್ತು ಲಕ್ಷಾಂತರ ಜನ ಬಿಸ್ನೆಸ್ ಅಲ್ಲಿ ಯಾಕೆ ಮುಳುಗ್ತಾ ಇದ್ದಾರೆ? ಇಡ್ಲಿ ಅಂಗಡಿ ಮಾಡಕ್ ಹೋಗ್ತಾರೆ, ಬೀಳ್ತಾರೆ. ಚಪ್ಪಲಿ ಅಂಗಡಿ ಮಾಡ್ತಾರೆ, ಬೀಳ್ತಾರೆ. ಮನೆಯಲ್ಲಿ ಬೂಟಿಕ್ ಮಾಡ್ತೀನಿ ಅಂತ ಹೋಗ್ತಾರೆ, ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಹೋಗ್ತಾರೆ, ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಹೋಗ್ತಾರೆ, ಬಜ್ಜಿ ಅಂಗಡಿ ಓಪನ್ ಮಾಡ್ತೀನಿ ಅಂತ ಹೋಗ್ತಾರೆ. ಯಾಕೆ ಮುಳುಗ್ತಾರೆ? ಯಾಕೆ ಅವ್ರಿಗೆ ಏನು ಮಾಡಕ್ ಆಗಲ್ಲ ಅಂದ್ರೆ, ಅವ್ರಿಗೆ ಗೊತ್ತೇ ಇಲ್ಲ ನಾನ್ ಬಜ್ಜಿ ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ, ಸೊ ಈ ಬಜ್ಜಿ ಮಾಡೋರು ಸವಾಸ ಮಾಡ್ಬೇಕು, ಬಜ್ಜಿ ಅಂಗಡಿಯಲ್ಲಿ ಯಾರು ಕೋಟ್ಯಾಧಿಪತಿ ಆಗಿದ್ದಾರೆ ಅವ್ರ ಮಾತು ಕೇಳ್ಬೇಕು ಅಂತ. ಈ ಬಜ್ಜಿ ಮಾರ್ತಾ ಮಾರ್ತಾ ಪಕ್ಕದಲ್ಲಿ ಮೀನ್ ಮಾರೋರ್ ಇದ್ರೆ ಮೀನ್ ಮಾರೋರ್ ಸವಾಸ ಮಾಡಿ, ಮೀನ್ ಮಾರೋದ್ರ ಬಗ್ಗೆ ಚಿಂತೆ ಮಾಡಿ ಮೀನ್ ಮಾರೋರ್ ಮಾತು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾಗ್ಬಿಟ್ಟು ನಮ್ ಜನ ಯಾಕೆ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಾ ಇಲ್ಲ? ಅದೇ ಈಗ ನೋಡಿ ಮಾರ್ವಾಡಿ ಕಮ್ಯುನಿಟಿ. ಈ ಮಾರ್ವಾಡಿ ಕಮ್ಯುನಿಟಿಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಇವ್ರ ಸವಾಸ ಬಿಸ್ನೆಸ್ ಮಾಡೋರ ಜೊತೆಗೆ ಇರುತ್ತೆ. ನೀವ್ ಬೇಕಾದ್ರೆ ನಿಮ್ ಫ್ರೆಂಡ್, ಓಕೆ ಸರ್ ನಾನು ಜಾಬ್ ಮಾಡ್ತೀನಿ, ನನಗೆ ಒಂದು 50 ಜನ ಮಾರ್ವಾಡಿ ಫ್ರೆಂಡ್ಸ್ ಇದ್ದಾರೆ ಹೇಳಕ್ ಆಗಲ್ಲ. ಬಟ್ 50 ಜನ ಮಾರ್ವಾಡಿ ಫ್ರೆಂಡ್ಸ್, ಈ 50 ಜನ ಮಾರ್ವಾಡಿಯವ್ರ ಜೊತೆಗೆ ಇರ್ತಾರೆ, ಅವ್ರೆಲ್ರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿದೆ. ಅವ್ರ ಕಮ್ಯುನಿಟಿಯಲ್ಲಿ ಫಸ್ಟ್ ಕಲಿಸ್ಕೊಡೋದು ಏನ್ ಗೊತ್ತಾ? ನಿನ್ನ ಸರ್ಕಲ್ ಅಲ್ಲಿ ನಿನ್ನ ಆಟಿಟ್ಯೂಡ್ ಇರೋರು, ನಿನ್ನ ಥಿಂಕಿಂಗ್ ಇರೋರ್ ಜೊತೆಗೆ ನೀನಿರು. ಅವ್ರು ಯಾವ ಜಾತಿ ಯಾವ ಧರ್ಮದವರೇ ಆಗಿರ್ಲಿ. ನೀನ್ ಬಿಸ್ನೆಸ್ ಮಾಡ್ತಿದ್ಯಾ, ಚಪ್ಪಲಿ ಅಂಗಡಿ ಬಿಸ್ನೆಸ್ ಓಪನ್ ಮಾಡ್ತಿದ್ಯಾ, ನಿನ್ನ ಸ್ನೇಹಿತರು ಬಿಸ್ನೆಸ್ ಮಾಡೋರೇ ಇರ್ಲಿ, ಆದಷ್ಟು ಚಪ್ಪಲಿ ಅಂಗಡಿಯವರೇ ಇರ್ಲಿ. ಅವ್ರ ಮೊದಲನೇ ಪಾಠ ಅವ್ರದ್ದು. ಅವ್ರ ಜೊತೆಗೆ ಪಿಕ್ಚರ್ಗೆ ಹೋಗು, ಅವ್ರ ಜೊತೆ ಊಟ ಮಾಡು, ಅವ್ರ ಜೊತೆ ಮಕ್ಕಳು, ಅವ್ರ ರೂಮಲ್ಲಿ ಇರು, ಓಡಾಡು, ಸ್ನೇಹಿತ ಮಾಡು, ಕ್ರಿಕೆಟ್. ಬಟ್ ನೀನು ವ್ಯಾಪಾರ ಮಾಡ್ತೀನಿ ಅಂತ ಹೋಗಿ 10 ಜನ ಜಾಬ್ ಮಾಡೋರು ಸವಾಸ ಮಾಡಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವಂದು ತಲೆ ಕೆಡುತ್ತೆ, ಇವನ್ ತಲೆ ಕೆಟ್ರೆ ವ್ಯಾಪಾರ ನಿಂತು ಹೋಗುತ್ತೆ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತೀವಿ. ಯಾಕಂದ್ರೆ ಕನಸು ಕಾಣೋದಕ್ಕೆ ಮೋದಿಜಿಯವರು GST ಹಾಕಿಲ್ಲ, ಅದಕ್ಕೆ ನಾವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀವಿ. ನಾನು ಕರೋಡಪತಿ ಆಗ್ಬೇಕು, ನಾನು ಕೋಟ್ಯಾಧಿಪತಿ ಆಗ್ಬೇಕು, ನಾನು ದುಡ್ಡು ಮಾಡ್ಬೇಕು, ನಾನು ಏನಂತ ತೋರಿಸ್ತೀನಿ, ನನ್ನ ಜೀವನ ಹಂಗಿಲ್ಲ, ನನ್ನ ಜೀವನ ಹಿಂಗಿಲ್ಲ, ನನಗೆ ಗುರು ಸಿಕ್ಬಿಟ್ರು, ನನಗೆ ಒಳ್ಳೆ ಕಂಪ್ನಿ ಸಿಕ್ಬಿಡ್ತು, ನನಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ಬಿಡ್ತು, ನನ್ನಂತ ಅದೃಷ್ಟವಂತರು ಯಾರು ಇಲ್ಲ, ಹಿಂಗೆಲ್ಲ ಡೈಲಾಗ್ ಹೊಡಿತೀವಿ. ಸವಾಸ ಯಾರು ಮಾಡ್ತೀವಿ ಅಂದ್ರೆ, ಕೆಲ್ಸಕ್ಕೆ ಬರ್ಲಿಲ್ಲದವ್ರು ಸವಾಸ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ. ಇವ್ರ ಮಾತೇ ಕೇಳಲ್ಲ. ಬಾಯಿಗಷ್ಟೇ ಗುರು, ಬಾಯಿಗಷ್ಟೇ ದೇವ್ರು ಇವ್ರು. ಬಟ್ ಸವಾಸ 24 ಗಂಟೆ ಯಾರ ಸವಾಸದಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ಕನಸಿಲ್ದವ್ರ ಜೊತೆಗೆ ಇರ್ತೀವಿ.
ಡ್ರೀಮ್ ಸೀಕರ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಡ್ರೀಮ್ ಅನ್ನ ಕದಿಯೋರ್ ಜೊತೆಗೆ ಇರ್ತೀವಿ. ನೀವ್ ಅವ್ರಿಗೆ ಹೋಗ್ಬಿಟ್ಟು ನಿಮ್ ಕನಸನ್ನ ಹೇಳಿ, ಅಯ್ಯ ಇದನ್ನ ಬಿಡಪ್ಪ ನಮ್ಮಂತರಿಗಲ್ಲ ಅಂತ ಹೇಳ್ಬಿಡ್ತಾರೆ. ಅಂತವ್ರ ಜೊತೆಗೆ ನಾವು ಸವಾಸ ಮಾಡ್ಬಿಟ್ಟು ನಾವ್ ಹೆಂಗ್ರಿ ಮುಂದೆ ಬರಕ್ ಸಾಧ್ಯ? ಹಾಗಾಗಿ ಬಹಳಷ್ಟು ಜನ ಯಾಕೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾರೆ, ಅದ್ರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾರೆ ಅಂದ್ರೆ, ಇವ್ರು ಮಾಡ್ತಾ ಇರೋ ಕ್ಷೇತ್ರದ ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿ ಇರಲ್ಲ. ಇವ್ರು ಅವರನ್ನ ಎಳ್ದಾಕ್ ಬಿಡ್ತಾರೆ. ಅಯ್ಯೋ ಕಂಡಿನ ಮುಚ್ಚಪ್ಪ ಸಾಕು ಬಾಯಿ ಮುಚ್ಚಮ್ಮ, ನಿನ್ ಕೈಲೆಲ್ಲ ಆಗಲ್ಲ ಸುಮ್ನಿರಮ್ಮ ಅಂತ ಹೇಳ್ತಾರೆ. 1 ಕೋಟಿ ರೂಪಾಯಿನ, 1 ಕೋಟಿ ಹೆಂಗಿರುತ್ತೆ ಗೊತ್ತಾ ನಿನಗೆ? ಆ ದೊಡ್ಡ ದೊಡ್ಡ ಕನಸು ಕಾಣೋದ್ ಬಿಡು, ಮುಚ್ಕೊಂಡ್ ಸಿಕ್ಕಿರೋ ಕೆಲಸ ಮಾಡು, ಮುಚ್ಕೊಂಡ್ ಮೊದ್ಲು 10,000 ರೂಪಾಯಿ ದುಡ್ಡು ತೋರ್ಸು, ಹಿಂಗೆಲ್ಲ ಮಾತಾಡ್ತಾರೆ. ಅವಾಗ ನಾವೇನಂತೀವಿ, ಅಯ್ಯೋ ಹೌದಲ್ಲ, 1 ಕೋಟಿ ಹೆಂಗಿದೆ ಅಂತ ನಾವು ನೋಡಿಲ್ಲ, ನಾನು ಮುಚ್ಕೊಂಡ್ 10,000 ರೂಪಾಯಿ ದುಡ್ಕೊಂಡಿರೋಣ ಅನ್ನೋದ್ ನಾವು ಚೇಂಜ್ ಆಗ್ಬಿಡ್ತೀವಿ. ಅಂದ್ರೆ ನಾವು ಎಷ್ಟು ಡ್ರೀಮ್ ಸೀಕರ್ಸ್ ಜೊತೆಗೆ ಇರ್ತೀವಲ್ಲ, ವಿ ಲೂಸ್ ಅವರ್ ಡ್ರೀಮ್, ವಿ ಲೂಸ್ ಅವರ್ ಹೋಪ್ಸ್. ನಾನು ಅದಕ್ಕೆ ಹೇಳ್ತೀನಲ್ಲ, ನಿಮ್ಮ ಯಶಸ್ಸಿಗೆ ನೀವು ಏಕಾಂಗಿ ಆಗಿರಿ. ನಿಮ್ಮ ಯಶಸ್ಸು ನೀವು ಏಕಾಂಗಿ ಆಗಿದ್ರೆ ಮಾತ್ರ ಬರುತ್ತೆ. ನಾವ್ ಏನ್ ಆಗ್ಬೇಕು ಅದನ್ನ ಡಿಸೈಡ್ ಮಾಡಿ. ನಿಮಗೆ ಈ ಕಂಪನಿ ನಿಜವಾಗ್ಲೂ ಬೇಕಾ, ಈ ಬಿಸ್ನೆಸ್ ಬೇಕಾ, ಈ ಇಂಡಸ್ಟ್ರಿ ಬೇಕಾ ನಿಜವಾಗ್ಲು? ಏನ್ ಸುಮ್ನೆ ಟೈಮ್ ಪಾಸಿಗೆ ಬಂದಿದ್ದೀರಾ? ಬೇಕು ಅಂತಂದ್ ಹೇಳಿದ್ರೆ 24 ಗಂಟೆ ಇದ್ರದೇ ರೀಲ್ಸ್ ನೋಡಿ, ಇದ್ರದೇ ಬುಕ್ಸ್ ಓದಿ, ಇದ್ರದೇ ಸವಾಸ ಮಾಡಿ, ಇದ್ರದೇ ಮಾತಾಡಿ. ನಿಮ್ ಕನಸನ್ನ ಯಾರು ಕದಿಯೋದಕ್ಕಾಗಲ್ಲ. ಅವಾಗ ನೋಡಿ, ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಇದ್ರು ಅವಾಗ, ಬಟ್ ಒಂದು ಮಾತು ಹೇಳಿ ಕಳಿಸ್ತಾ ಇದ್ರು. ನಿಮ್ ತಾಯಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನೆನೆಸ್ಕೊಳಿಬೇಕಾದ್ರೆ ನಮ್ಮಮ್ಮ ಹೇಳಿ ಕಳಿಸ್ತಾ ಇದ್ರು. ನಮ್ಮಮ್ಮನ ಅನ್ಎಜುಕೇಟೆಡ್, ಹಳ್ಳಿಯಿಂದ ಬಂದವರು. ನೋಡು ಶರತ್, ನೀನು ಸ್ಕೂಲಲ್ಲಿ ಹೋಗ್ತೀಯಲ್ಲ, ನಿನ್ ಪಕ್ಕದಲ್ಲಿ ಜಾಣ ಹುಡುಗನ ಕೂಡಿಸ್ಕೊ ಅಂತ, ಜಾಣ ಹುಡುಗನ ಪಕ್ಕದಲ್ಲಿ ನೀನ್ ಅಂತ ಹೇಳಿ ಕಳಿಸ್ತಾ ಇದ್ರು. ಅಂದ್ರೆ ಅದ್ರಲ್ಲಿ ದೊಡ್ಡ ಅರ್ಥ ಇದೆ. ನೀನ್ ಚೆನ್ನಾಗಿ ಓದು ಅಂತ ಹೇಳ್ತಿದ್ದಿಲ್ಲ, ನೀನು ರ್ಯಾಂಕ್ ಹೋಲ್ಡರ್ ಆಗು ಅಂತ ಹೇಳ್ತಿದ್ದಿಲ್ಲ, ನೀನ್ 100ಕ್ಕೆ 100 ತೆಗಿ ಅಂತ ಹೇಳ್ತಿದ್ದಿಲ್ಲ. ಯಾಕಂದ್ರೆ ಗೊತ್ತಿತ್ತು ನಮ್ಮ ಅಮ್ಮಗೆ, ನನ್ನ ಮಗ ಜಾಣ ಹುಡುಗನ ಜೊತೆ ಸವಾಸ ಮಾಡಿದ್ರೆ, ಜಾಣ ಹುಡುಗನ ಪಕ್ಕದಲ್ಲಿ ಕೂತ್ರೆ ಇವನು ಆಟೋಮೆಟಿಕಲಿ ಜಾಣ ಆಗ್ತಾನೆ ಅಂತ. ಸೊ ಹಾಗಾಗಿ ನಾನು ಈ ಎಣ್ಣೆ ಹೊಡೆಯೋದು, ಬತ್ತಿ ಹೊಡೆಯೋದು, ಗುಟ್ಕಾ ತಿನ್ನೋದು, ನಮ್ಮ ಅಪ್ಪನ ದುಡ್ಡು ಹಾಳು ಮಾಡೋದು, ಇವು ಯಾಕೆ ಕಲ್ತಿಲ್ಲ ಅಂದ್ರೆ, ನಮ್ಮಮ್ಮ ಹೇಳಿದ್ ಒಂದೇ ಒಂದು, ಜಾಣರ ಸವಾಸ ಮಾಡು, ಒಳ್ಳೆಯವ್ರ ಸವಾಸ ಮಾಡು, ಒಳ್ಳೆಯವ್ರ ಸವಾಸ ಮಾಡು. ಸೊ ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ, ನನ್ನ ಹೈಸ್ಕೂಲ್ ಲೈಫಲ್ಲಿ, ನನ್ನ ಪ್ರೈಮರಿ ಸ್ಕೂಲಲ್ಲಿ ನಾನು ಸವಾಸ ಮಾಡಿದ್ದು ಒಳ್ಳೆಯವ್ರದು. ನಾನು ಓದೋದ್ರಲ್ಲಿ ದಡ್ಡ ಇದ್ದೆ, ದಟ್ ಇಸ್ ಸೆಕೆಂಡರಿ, ಬಟ್ ನಾನು ಸವಾಸ ಮಾಡಿದ್ದು ಒಳ್ಳೆಯವ್ರದು. ಸವಾಸ ದೋಷ ಅಂತ ಹೇಳ್ತಾರೆ, ಕೇಳಿದ್ರಲ್ವಾ? ಸೊ ಹಾಗೆ ನೀವು ಸುಮ್ಮನೆ ಕರೋಡ್ಪತಿ ಆಗಲ್ಲ ಸ್ನೇಹಿತರೆ. ಈ ಬಿಸ್ನೆಸ್ ಅಲ್ಲಿ ಕೋಟ್ಯಾಧಿಪತಿ ಆಗೋದಿದೆ, ಈ ಬಿಸ್ನೆಸ್ ಅಲ್ಲಿ 1 ಕೋಟಿ ರೂಪಾಯಿ ಇದೆ ಅಂತ ಹೇಳ್ತಾರೆ, ಓಕೆ ಒಪ್ಪನ. ಬಟ್ ನಿಮಗ್ ಬರುತ್ತಾ? ದೇವರನೇ ಬರಲ್ಲ. ಯಾಕೆ ಅಂದ್ರೆ ನೀವು ಆ ಕೋಟ್ಯಾಧಿಪತಿ ಆಗುವಂತ ವ್ಯಕ್ತಿ ಸವಾಸನೆ ಮಾಡಿಲ್ಲಲ್ಲ, ಅವನ್ ಪಕ್ಕದಲ್ಲೇ ಕೂಡ್ತಿಲ್ಲಲ್ಲ, ಅವ್ನು ಹೇಳಿದ ಮಾತೇ ಕೇಳ್ತಿಲ್ಲಲ್ಲ. ಸರ್ ನಮಗ್ ಕೋಟ್ಯಾಧಿಪತಿ ಆದವ್ರು ಎಲ್ಲಿಂದ ಸಿಗ್ತಾರೆ? ಬೇಡ ಬಿಡಿ, ಕೋಟ್ಯಾಧಿಪತಿ ಆಗ್ಬೇಕು ಅಂತ ಹೊರಟವ್ರ ಸವಾಸ ಆದ್ರೂ ಮಾಡಿ. ಅಟ್ಲೀಸ್ಟ್ ಕೋಟ್ಯಾಧಿಪತಿ ಬಗ್ಗೆ ಮಾತಾಡ್ತಿದಾರಲ್ಲ, ಅಟ್ಲೀಸ್ಟ್ ಅವ್ರ ಬುರುಡೇನೋ ಸುಳ್ಳು ನಿಜಾನೋ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಕೋಟ್ಯಾಧಿಪತಿ ಅಂತ ಬರ್ತಾ ಇದೆ ಅಲ್ವಾ? ಒಳ್ಳೆ ಮಾತಲ್ವಾ? ನಾನ್ ಕೋಟ್ಯಾಧಿಪತಿ ಆಗೋದಂದ್ರೆ ಒಳ್ಳೆ ಮಾತಲ್ವಾ? ನಾನು ಕುಡಿತೀನಿ, ನಾನು ಹಾಳಾಗ್ತೀನಿ, ನಾನು ಎಣ್ಣೆ ತಗೋತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ದುಡ್ಡು ಮಾಡ್ತೀನಿ, ಮಜಾ ಮಾಡ್ತೀನಿ, ಇಸ್ಪೆಟ್ಟಾಡ್ತೀನಿ, ದಟ್ ಈಸ್ ನಾಟ್, ದಟ್ ಈಸ್ ದ ರಾಂಗ್ ವರ್ಡ್. ಅದು ಬರ್ತಿಲ್ಲ ಅವ್ರ ಬಾಯಲ್ಲಿ. ನಾನು ಸ್ವಂತ ದುಡಿಬೇಕು, ನಾನು ಡೆವಲಪ್ ಆಗ್ಬೇಕು, ನಾನು ಮುಂದೆ ಬರ್ಬೇಕು ಅಂತ ಹೇಳ್ತಿದಾರಲ್ವಾ? ಅಂತರ್ ಸವಾಸದಲ್ಲಿ ನೀವು ಇದೀರಲ್ವಾ? ನೋಡಿ, ಗಾಯತ್ರಿ ಮೇಡಮೇ ಇದಾರೆ ಎಕ್ಸಾಂಪಲ್. ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಈ ಮೂಕ ಭಾಷೆ ಬರಲ್ಲ, ಸವಾಸ ಮಾಡಿದ್ರು. ಯಾರ್ದು? ಇಂಗ್ಲಿಷ್ ಬರೋ ಈ ಮೂಕ ಭಾಷೆ ಮಾತಾಡೋರು ಸವಾಸ ಮಾಡಿದ್ರು. ಈಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಮೂಕ ಭಾಷೆಯಲ್ಲೂ ಮಾತಾಡ್ತಾರೆ. ಸವಾಸ ಅಂತರ್ದ್ ಮಾಡೋಣ. ಯಾರು ನಮ್ಮ ಕನಸನ್ನ ನೋಡಿ ನಗ್ತಾರೆ ಅವ್ರಿಗೆ ದೂರ ಇಡೋಣ. ಯಾರು ನಮ್ಮ ಕನಸನ್ನ ಕೇಳಿ ಹೊಗಳ್ತಾರಲ್ಲ ಅವ್ರಿಗೆ ನಾವು ಹತ್ರ ಬಿಡಿಸ್ಕೊಳೋಣ. ಸವಾಸ ಅಂತರ್ದ್ ಮಾಡೋಣ. ಯಾರು ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತಿದ್ದಾರೆ ಅವ್ರದ್ ಮಾಡೋಣ. ಸವಾಸ ಅಂತರ್ದ್ ಮಾಡೋಣ. ಯಾರು ಜೀವನದಲ್ಲಿ ಬದಲಾವಣೆ ತಗೊಂಡ್ಬರ್ಬೇಕು ಅಂತಿದ್ದಾರೆ ಅವ್ರದ್ ಮಾಡೋಣ. ಸವಾಸ ಅಂತವ್ರು ಮಾಡೋಣ. ಯಾರು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿಗೆ ಸಾಕಕ್ಕೆ, ಮಕ್ಕಳನ್ನ ಸಾಕಕ್ಕೆ, ಹೆಸರನ್ನ ಮಾಡಕ್ಕೆ, ದೇಶಕ್ಕೆ ಏನಾದ್ರು ಕೊಡೋರಿಗೆ. ಅವ್ರ ಬಡವನಾಗಿರ್ಲಿ, ಅವನ್ ಯಾವ ಜಾತಿ ಕುಲ, ಹುಡುಗ ಏನೇ ಆಗಿರ್ಲಿ, ಬಟ್ ಅವನ್ ಕನಸಿಗೆ ನಾವು ಮರ್ಯಾದೆ ಕೊಡೋಣ. ಅವನ್ಗೆ ಅಂತ ವ್ಯಕ್ತಿ ಜೊತೆಗೆ ನಾವ್ ಇರೋ ಪ್ರಯತ್ನ ಮಾಡೋಣ. ಸೊ ನಾವ್ ಏನೋ ಆಗ್ಬಿಡ್ತೀವಿ. ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ದೊಡ್ಡ ಸರ್ಕಲ್,
ಶರ್ರು ಅಂತಂದು ಹೇಳ್ತಿದ್ರಲ್ಲ, ಲೇ ಶರ್ರ ಬಾರ್ಲೆ 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 ಅಂತ ಕರಿತೀವಿ. ದೊಡ್ಡ ಸರ್ಕಲ್ ಅಂತ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಬಿಟ್ಬಿಟ್ಟು. ಯಾಕಂದ್ರೆ ಅವ್ರೆಲ್ಲ ಕನಸಿಲ್ದವ್ರು. ಅವ್ರಿಗೆ ಸಾಯಂಕಾಲ ಆದ್ರೆ ಎಣ್ಣೆ ಬೇಕು, ಅವ್ರಿಗೆ ಸಾಟರ್ಡೆ ಸಂಡೇ ಆದ್ರೆ ತಿರುಗ್ಬೇಕು, ಅವ್ರ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತಂದು ಹೇಳಿದ್ದಾರೆ ಅವರು. ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ಹಾಳಾಗೋಗ್ಲಿ ನಮ್ ದೇಶ, ಹಾಳಾಗೋಗ್ಲಿ ನಮ್ ಜನ ಅನ್ನೋರು ಇದ್ರು. ಅವ್ರಿಗೆಲ್ಲ ದೂರ ಮಾಡಿದೆ. ನಾನು ನನ್ನ ದೇಶ, ನನ್ನ ಪರಿವಾರ, ನನ್ನ ಆರೋಗ್ಯ, ನನ್ನ ವಿಚಾರಗಳು ಅನ್ನೋರ ಜೊತೆಗೆ ನಾನು ಸಹವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಲ್ಲಿ ಗೊತ್ತಿಲ್ಲದೆ ನನ್ನಲ್ಲಿ ಬದಲಾವಣೆಗಳು ಬರೋದಕ್ಕೆ ಸ್ಟಾರ್ಟ್ ಆದವು. ತುಂಬಾ ಕಷ್ಟ ಇದೆ ಸ್ನೇಹಿತರೆ. ತೆಳ್ಳಗಾಗೋದು ತುಂಬಾ ಸುಲಭ, ಬೆಳ್ಳಗಾಗೋದು ತುಂಬಾ ಸುಲಭ, ಉದ್ದ ಆಗೋದು ತುಂಬಾ ಸುಲಭ, ಗಿಡ್ಡಕ್ಕಾಗೋದು ತುಂಬಾ ಸುಲಭ, ತಲೆ ಮೇಲೆ ಕೂದ್ಲ ಬಳಸ್ಕೊಳೋದು ತುಂಬಾ ಸುಲಭ. ಬಟ್ ಉದ್ಧಾರ ಆಗೋದಿದೆಯಲ್ಲ, ಉದ್ಧಾರ ಆಗೋದು, ಉದ್ದ ಆಗೋದಲ್ಲ, ಉದ್ದ ಆಗೋದು ಸುಲಭ. ಉದ್ಧಾರ ಆಗೋದಿದೆಯಲ್ಲ, ಇವತ್ತು ಕಂಡ್ಕೊಂಡವ್ರು ಉದ್ಧಾರ ಆಗ್ಬಿಟ್ಟಿದ್ರೆ ಈ ಉದ್ಧಾರ ಆಗೋರಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಉದ್ಧಾರ ಆಗೋರಿಗೆ ಬೆಲೆ ಇದೆ ಅಂದ್ರೆ ಕಂಡವ್ರು ಉದ್ಧಾರ ಆಗಲ್ಲ ಅಂತ ಅರ್ಥ ಆಯ್ತಲ್ವಾ? ಇನ್ನು ಇದಕ್ಕೂ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ನಾವೆಲ್ಲ ದೇಶಕ್ಕೆ ಏನಾದ್ರು ಕೊಡ್ಬೇಕು, ನಾವೆಲ್ಲ ಬದಲಾಗ್ಬೇಕು, ನಾವು ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು, ನಾವು ನಮ್ಮ ಅಪ್ಪ ಅಮ್ಮನ್ನ ಎಂಜಾಯ್ ಮಾಡಿಸ್ಬೇಕು, ನಾವು ನಮ್ಮ ಮಕ್ಕಳನ್ನ ಎಂಜಾಯ್ ಮಾಡಿಸ್ಬೇಕು. ನಾವು ನಾವಾಗಿರೋದ್ ಬೇಡ, ನಾವು ಬೇರೆ ವ್ಯಕ್ತಿಯಾಗಿ ಬೆಳೆಯೋಣ. ನೀವು 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ, ಅದೇ ನೀವು 4 ಜನರ ಕಣ್ಣೀರನ್ನ ಒರೆಸಿದ್ರೆ, ಅದೇ ನೀವು 4 ಜನರಿಗೆ ದಾರಿ ದೀಪ ಆದ್ರೆ, ಆ ಕಿಕ್ಕು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಅದು ಶಾಶ್ವತವಾಗಿರುತ್ತೆ. ನಿಮ್ ಮಕ್ಳಿಗೂ ಹೊಡಿತಾ ಇರುತ್ತೆ ಆ ಕಿಕ್ಕು ನಿಮ್ ಮಕ್ಳಿಗೂ ಹೊಡಿತಾ ಇರುತ್ತೆ, ನಿಮ್ ಮೊಮ್ಮಕ್ಳಿಗೂ ಮುಟ್ತಾ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ರಿಯಲ್ ಕಿಕ್. ರಿಯಲ್ ಮಜಾ ಇರೋದು ಇಲ್ಲಿ. ಇವತ್ತು ರಾಜ್ಕುಮಾರ್ ಅವ್ರು ಮಾಡಿರೋದು, ಮಕ್ಕಳು, ಮರಿ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಮಾಡ್ತಾ ಇದಾರೆ. ಇವತ್ತು ಧೀರುಭಾಯಿ ಅಂಬಾನಿ ಅವ್ರು ಮಾಡಿದ್ದು, ಅವ್ರ ಮಕ್ಕಳು ಎಂಜಾಯ್ ಮಾಡ್ತಾ ಇದಾರೆ. ಇವತ್ತು ಗಾಂಧೀಜಿ ಅವ್ರು ಮಾಡಿದಾಗಿರ್ಬೋದು, ಮೋದಿಜಿ ಅವ್ರು ಮಾಡಿದಾಗಿರ್ಬೋದು, ಅಬ್ದುಲ್ ಕಲಾಂ ಅವ್ರು ಮಾಡಿದಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಅವ್ರು ಮಾಡಿದಾಗಿರ್ಬೋದು, ಬಸವಣ್ಣ ಅವ್ರು ಮಾಡಿದಾಗಿರ್ಬೋದು, ಅಕ್ಮದೇವಿ ಅವ್ರು ಮಾಡಿದ್ದಾಗಿರ್ಬೋದು, ಸಾಲು ಮರದ ತಿಮ್ಮಕ್ಕ ಅವ್ರು ಮಾಡಿದ್ದಾಗಿರ್ಬೋದು, ಮದರ್ ತೆರೇಸಾ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಪೀಳಿಗೆಯಿಂದ ಪೀಳಿಗೆವರೆಗೂ ಕಿಕ್ ಹೊಡಿತಾ ಇದ್ದಾವೆ. ಇದು ಒರಿಜಿನಲ್ ಕಿಕ್ ಅಂದ್ರೆ. ಈ ಕಿಕ್ ಹೊಡ್ಸ್ಕೊಳೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬರ್ಬೇಕು, ನಾನು ಆ ರೀತಿ ವ್ಯಕ್ತಿ ಆಗ್ಬೇಕು ಅಂತ. ಅದ್ರ ಬಗ್ಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ಪ್ರಪಂಚದಲ್ಲಿ ಏನೇ ಆಗ್ಲಿ, ನಾವು ಮೊದಲು ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡೋಣ. ಆಮೇಲೆ ಪ್ರಪಂಚ ತಿದ್ದುತ್ತೀವೋ ಇಲ್ವೋ ಅದು ಸೆಕೆಂಡರಿ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಜೊತೆಗೆ ಇಷ್ಟೊತ್ತು ಸಮಯ ಕಳೆದ್ರಿ. ಐ ಹೋಪ್ ನಾನು ನಿಮಗೆ ಒಳ್ಳೆ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಹಾಗೂ ಇದನ್ನ ನೀವು ಸೀರಿಯಸ್ ಆಗಿ ತಗೊಂತೀರಾ ಈ ಕ್ಲಾಸ್. ಇನ್ಮೇಲಿಂದ ನೀವು ಡೆವಲಪ್ ಆಗ್ತೀರಾ. ಇನ್ಮೇಲಿಂದ ಇನ್ನೂ ಹೆಚ್ಚು ನಿಮ್ಮಲ್ಲಿ ಬದಲಾವಣೆ ನಾನು ಕಾಣ್ತೀನಿ. ಆಮೇಲೆ ನೀವು ನೆಮ್ಮದಿಯಾಗಿ ಸಂತೋಷದಿಂದ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀರಾ. ಆಮೇಲೆ ಸೀರಿಯಸ್ ಆಗಿ ಕುತ್ಕೊಂತೀರಾ, ಪೇಪರ್ ಪೆನ್ ತಗೊಂತೀರಾ, ಇವತ್ತಾಗಿರೋ ಕ್ಲಾಸ್ ಬಗ್ಗೆ ಹೋಮ್ವರ್ಕ್ ಮಾಡ್ತೀರಾ ಅಂತ ನಾನು ಅನ್ಕೊಂತೀನಿ. ವಿಡಿಯೋ ನಾನು MLM ಶರತ್ತಲ್ಲಿ ನಾಳೆ ನಾಡ್ದು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಮಾತುಗಳು ಇಷ್ಟ ಆಗಿದ್ರೆ ದಿನ ನೋಡ್ಕೊಳ್ಳಿ. ದಿನ ನಿಮ್ ಮನಸ್ಸಿಗೆ ನೋವಾದಾಗ ಇದನ್ನ ನೋಡ್ತಾ ಇರ್ರಿ. ಸೊ ಯಾವುದು ಒಂದು ದಿನದಲ್ಲಿ ಆಗಲ್ಲ. ಮಿರಾಕಲ್ಸ್ ಹ್ಯಾಪನ್ಸ್, ಮಿರಾಕಲ್ಸ್ ಟೇಕ್ ಟೈಮ್. ಮಿರಾಕಲ್ ಆಗಕ್ಕೆ ಸಮಯ ತಗೊಳುತ್ತೆ. ನೀವು ಮಿರಾಕಲ್ ಕಡೆಗೆ ನಡೀರಿ, ವಂಡರ್ ಕಡೆಗೆ ನಡೀರಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ 5ನೇದು ಹೇಳ್ಕೊಟ್ಟಿದ್ದೀನಿ ಪಾಯಿಂಟ್. 5ನೇ ಮಿಸ್ಟೇಕ್ ಏನು, ರಿಟೇಲ್ ಸೇಲ್ಸ್ ಮಾಡಲ್ಲ. 6ನೇ ಮಿಸ್ಟೇಕ್ ಏನು, ಡ್ರೀಮ್ ಸೀಕರ್ಸ್, ಡ್ರೀಮ್ ಅನ್ನ ಕಳ್ಳತನ ಮಾಡೋರು ಸವಾಸ ನಾವು ಮಾಡ್ತೀವಿ. ನಮ್ಮ ಡ್ರೀಮ್ ಅನ್ನ ನೋಡಿ ಹೀಯಾಳ್ಸೋರ್ ಸವಾಸ ಮಾಡ್ತೀವಿ. ಸರ್, ಈಗ ನಾನು ಹೆಂಡ್ತಿನ ಹಂಗಿದ್ರೆ ಏನ್ ಮಾಡ್ಲಿ, ನನ್ನ ಗಂಡನ ಹಂಗಿದ್ರೆ ಏನ್ ಮಾಡ್ಲಿ ಅಂತ ಹೇಳಿದ್ರೆ, ಈ ಕಿವಿಲಿಂದ ಕೇಳಿ ಈ ಕಿವಿಲಿಂದ ಬಿಟ್ಬಿಡಿ. ಯಾಕಂದ್ರೆ ಅವ್ರ ಜೊತೆಗೆ ನಾವು ವಾದ ಮಾಡಕ್ಕಾಗಲ್ಲ, ಅವ್ರ ಜೊತೆಗೆ ನಾವು ಜೀವನ ಮಾಡಕ್ಕಷ್ಟೇ ಆಗೋದು. ಅರ್ಥ ಆಯ್ತಲ್ವಾ? ಅವ್ರ ಜೊತೆಗೆ ನಾವು ಜಗಳ ಮಾಡಕ್ಕಾಗಲ್ಲ, ಅವ್ರ ಜೊತೆಗೆ ನಾವು ಹೊಂದ್ಕೊಂಡು ಹೋಗಕ್ಕಷ್ಟೇ ಆಗೋದು. ಹಾಗಾಗಿ ಅಪ್ಪ ಅಮ್ಮ ಆಗ್ಲಿ, ಅಣ್ಣ ತಮ್ಮ ಆಗ್ಲಿ, ನಿಮ್ಮ ನೆಂಟರಾಗ್ಲಿ, ಯಾರಾದ್ರೂ ನಿಮ್ಮವ್ರು ಬೇಕಾದವ್ರು ಏನಾದ್ರೂ ನಿಮಗೆ ಹೀಯಾಳಿಸ್ತಿದ್ದಾರೆ, ನಗ್ತಿದ್ದಾರೆ ಅಂತ ಹೇಳಿದ್ರೆ, ಈ ಕಿವಿಲಿಂದ ಕೇಳಿ ಈ ಕಿವಿಲಿಂದ ಬಿಟ್ಬಿಡಿ. ಸಿಟ್ಟಾಗಕ್ ಹೋಗ್ಬೇಡಿ, ತಿರುಗಿ ಮಾತಾಡಕ್ ಹೋಗ್ಬೇಡಿ, ವಾದ ವಿವಾದಕ್ಕೆ ಇಳಿಬೇಡಿ, ಚಾಲೆಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಇದರ್ಲಿಂದ ಸಂಬಂಧಗಳು ಮುರಿತವೆ. ಸಂಬಂಧಗಳನ್ನ ಮುರಿದ್ರೆ ಮತ್ತೆ ಆ ಸಂಬಂಧಗಳನ್ನ ಜೋಡ್ಸಕ್ಕೆ ಆಗಲ್ಲ ಆಗಲ್ಲ ಆಗಲ್ಲ. ನಕ್ಕಂತ ಖುಷಿಯಾಗಿ ಇದ್ಬಿಡಿ. ಸೊ ಆಗ ನೀವೊಂದು ಬೆಸ್ಟ್ ಬಿಸ್ನೆಸ್ ವುಮೆನ್ ಅಥವಾ ಬಿಸ್ನೆಸ್ ಮೆನ್ ಆಗ್ತೀರಾ. ಆಗ ನೀವು ಮಣ್ಣು ಮಾರಿದ್ರು ಕೋಟ್ಯಾಧಿಪತಿ ಆಗ್ತೀರಾ, ಬಂಗಾರ ಮಾರಿದ್ರು ಕೋಟ್ಯಾಧಿಪತಿ ಆಗ್ತೀರಾ. ನಾನ್ ನಿಮ್ ಜೊತೆಗೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತೀನಿ. ನಾನು ನಿಮ್ಮನ್ನ ಯಾವಾಗ್ಲೂ ರಿಯಾಲಿಟಿ ತಿಳಿಸ್ತಾ ಇರ್ತೀನಿ, ವಾಸ್ತವನ ತಿಳಿಸ್ತಾ ಇರ್ತೀನಿ. ಓಕೆ, ನನಗೆ ಮೋಟಿವೇಶನ್ ಮಾಡಕ್ ಬರಲ್ಲ,
ನಾನು ವಾಸ್ತವದ ಬಗ್ಗೆ ಮಾತಾಡ್ತೀನಿ, ನಿಜಾಂಶದ ಬಗ್ಗೆ ಮಾತಾಡ್ತೀನಿ, ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಹಾಗಾಗಿ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ, ಅರ್ಥ ಆಗೋ ರೀತಿಯಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಹೊರಡೋದಕ್ಕೆ ಸಮಯ ಕೊಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳು ಇದಾವೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಬರ್ತೀನಿ. ಓಕೆ, ಸೊ ಇವತ್ತು ನಾವಿಲ್ಲಿ ಮುಗಿಸೋಣ.